ಪಾಪು ನೋಡಿ, ಸರು ಪಾಪು ಇಲ್ಲಿ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೇನೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನಿವತ್ತು ಸೋಮವಾರ, ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಂಜೆಯಿಂದ ಇವತ್ತು ಅಮಾವಾಸ್ಯೆ ಬಂದಿದ್ದರಿಂದ ಇವತ್ತು ಲಕ್ಷ್ಮೀ ಪೂಜೆನ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ. ಸೊ ನಮ್ಮ ಇದರಲ್ಲಿ ಹೇಗೆ ಅಂದರೆ, ಫಸ್ಟು ಅಮಾವಾಸ್ಯೆ ಸ್ಟಾರ್ಟ್ ಆದಾಗಿಂದ ಈ ಥರ ನಾವು ಸ್ವಲ್ಪ ಸಗಣಿನ ಇಟ್ಟು ಅದರಲ್ಲಿ ಚೆಂಡು ಹೂವನ್ನ ಹಾಕ್ತೀವಿ. ಅಂದರೆ ಬಾಗ್ಲ ಹತ್ರ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಅಲ್ಲಿ, ಮತ್ತು ತುಳಸಿ ಪಾಟ್ ಹತ್ರ ಎಲ್ಲ ಕಡೆನೂ ಇಡ್ತೀವಿ. ಇದ್ರ ಹತ್ರ ಸಂಜೆ ದೀಪ ಹಚ್ಚೋದು ಇದು ನಮ್ಮ ಪದ್ಧತಿಲಿ ಫಸ್ಟಿಂದ ಇದೆ. ಸೊ ಅಮಾವಾಸ್ಯೆ ದಿನ ಇದನ್ನ ಇಟ್ಟರೆ ಹಬ್ಬ ಮುಗಿಯೋವರೆಗೂ ಇದನ್ನು ಎತ್ತೋ ಹಾಗಿಲ್ಲ. ಅದಾದಮೇಲೆ ಈ ಹೂ ಹಾಕ್ತಾ ಇದ್ದಾರಲ್ಲ ಅಮ್ಮ, ಇದು ದೀಪಾವಳಿ ಹೂ. ನಮ್ಮ ಇದರಲ್ಲಿ ಇದೇ ತುಂಬ ಶ್ರೇಷ್ಠ ಈ ಹಬ್ಬಕ್ಕೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಕೂಡ ಅಮ್ಮ ತಂದಿದ್ರು. ನಾವು ಅದನ್ನು ಕೂಡ ಇಲ್ಲೇ ಸಿಟಿಲಿ ಸಿಗೋದಿಲ್ಲ, ಹಳ್ಳಿ ಕಡೆ ಎಲ್ಲ ಸಿಗುತ್ತೆ. ಸೊ ಅಲ್ಲಿಂದ ತಂದಿದ್ರು, ಅದನ್ನು ಕೂಡ ಹಾಕೋತಾ ಇದ್ದೀವಿ. ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ, ಬಂಜಾರ ಕ್ಯಾಸ್ಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಥರನೇ ಸೆಲೆಬ್ರೇಟ್ ಮಾಡೋದು ಅಂತ. ಸೊ ನೋಡಿ, ಈ ಥರ ಇದನ್ನು ನಮ್ಮ ಭಾಷೆಯಲ್ಲಿ ಬೇರೆ ಥರ ಹೇಳ್ತೀವಿ, ಬಟ್ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ನೋಡಿ, ಬಾಕ್ಲೆಲ್ಲ ಈ ಥರ ನೀಟಾಗಿ ದೀಪ ಹಚ್ಚಿ ತೋರಣ ಹಾಕಿ, ಚೆಂಡು ಹೂವಿನ ತೋರಣ ರೆಡಿ ಮಾಡಿದರು ನಮ್ಮ ಮನೆಯವರು. ಅದನ್ನೆಲ್ಲ ಹಾಕಿ ಮತ್ತು ಮನೆ ಒಳಗೆ ದೇವ್ರ ಪೂಜೆ ಎಲ್ಲ ಆಗಿದೆ. ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಹಸ್ಬೆಂಡಿಗೆ ಇವತ್ತು ಲೀವ್ ಇರಲಿಲ್ಲ, ಅವ್ರಿಗೆ ಡ್ಯೂಟಿ ಇದ್ದಿದ್ದರಿಂದ ಅವ್ರು ಬಂದಾದಮೇಲೆ ನಾವು ಈವ್ನಿಂಗಿಂದ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಅಮಾವಾಸ್ಯೆ 2 ದಿನ ಬಂದಿರೋದ್ರಿಂದ ಸೊ ಸೋಮವಾರ ಸಂಜೆ ಮತ್ತು ಮಂಗಳವಾರ ಮಧ್ಯಾಹ್ನದೊಳಗೆ ಮಾಡಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ದೇವ್ರ ಫೋಟೋ ಎಲ್ಲ ಹೂವಾಯಿತು. ಇದು ನಮ್ಮ ಅತ್ತೆ ಮಾವನ ಫೋಟೋ, ಅಂದರೆ ನಮ್ಮ ಹಸ್ಬೆಂಡ್ ಅವರ ಅಪ್ಪ ಅಮ್ಮನ ಫೋಟೋ ಇದು. ಅವ್ರಿಗೂ ಕೂಡ ಹೂವಿನ ಹಾರ ಎಲ್ಲ ಹಾಕಾಯಿತು. ಅದಾದಮೇಲೆ ಇಲ್ಲೊಂದು ಚಿಕ್ಕ ಫೋಟೋ ಕಾಣಿಸ್ತಿದೆ ನೋಡಿ, ಇದು ನಮ್ಮ ಮನೆಯವರ ದೊಡ್ಡ ಅಣ್ಣನ ಫೋಟೋ ಇದು. ಅವ್ರಿಗೂ ಕೂಡ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ದಾಯಿತು. ಸೊ ನಮ್ಮ ಕಾಸ್ಟಲ್ಲಿ ಹಬ್ಬದಲ್ಲಿ ಹಿರಿಯರ ಪೂಜೆ ಅಂತ ಮಾಡ್ತಾರೆ. ಸೊ ಅವರಿಗೆ ಮೇನ್ ಪೂಜೆ ಸಲ್ಲಿಸಬೇಕಾಗತ್ತೆ. ಸೊ ಅದಾದಮೇಲೆ ಬ್ಯಾಕ್ಗ್ರೌಂಡ್ ಡಿಸೈನಿಗೆ ಈ ಥರ ಬ್ಯಾಕ್ಗ್ರೌಂಡ್ ಡಿಸೈನಿಗೆ ಚೆಂಡು ಹೂ ಎಲ್ಲ ಕಟ್ಟಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಸೊ ಆವಾಗಲೇ ಅಲಂಕಾರ ಮಾಡಿದ್ರು ಫೋಟೋಗೆಲ್ಲ. ಇದು ಹಸ್ಬೆಂಡ್ ಅಪ್ಪ ಅಮ್ಮಂಗೆ. ಇವಾಗ ಫಸ್ಟ್ ಅವ್ರಿಗೆ ಪೂಜೆ ಮಾಡ್ಕೋತಾ ಇದ್ದೀವಿ. ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಅದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೋಬೇಕು. ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಡೀಟೇಲ್ ಆಗೇನು ಮಾಡಿಲ್ಲ. ಸೊ ಸ್ಮಾಲ್ ಕ್ಲಿಪ್ಪಿಂಗ್ಸ್ ನೋಡಿ. ನಮ್ಮ ಪಾಪು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಬ್ಬದ ಪ್ರಿಪ್ರೇಷನ್ ಅಂತಲೇ ವ್ಲಾಗ್ ಎಲ್ಲ ಡೀಟೇಲಾಗಿ ಮಾಡಿ ಹಾಕಿದ್ನಲ್ವ, ಅದಕ್ಕೋಸ್ಕರ ಈ ಹಬ್ಬದಲ್ಲಿ ನಾನು ಪ್ರಿಪ್ರೇಷನ್ ವ್ಲಾಗ್ ಇನ್ ಡೀಟೇಲಾಗಿ ಏನು ಮಾಡ್ತಾಯಿಲ್ಲ. ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೆಗ್ದಿಟ್ಕೊಂಡಿದ್ದೆ ಅಷ್ಟೇ. ನೋಡಿ, ಫೈನಲಿ ಈ ಥರ ಕಾಣಿಸ್ತಿದೆ. ಸ್ಯಾರಿ ಡ್ರೇಪಿಂಗ್ ಎಲ್ಲ ಮಾಡಾಯಿತು. ಸೊ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಎಲ್ಲ ಆಯಿತು. ಸೊ ಈ ಸಲ ಬೇರೆ ಥರ ಮಾಡಿದ್ದಾರೆ ಹಸ್ಬೆಂಡು, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ನಾನು ಕೂಡ ಸೀರೆ ಸ್ವಲ್ಪ ಬೇರೆ ಥರನೇ ಉಡಿಸಿದ್ದೀನಿ. ಪ್ರತಿ ವರ್ಷ ಬೇರೆ ಥರ ಉಡಿಸ್ತಾಯಿದ್ದೆ, ಸ್ವಲ್ಪ ಚೇಂಜ್ ಮಾಡೋಣ ಅಂತ ಈ ಥರ ಉಡಿಸ್ದೆ. ಆದರೂ ಸರು ಪಾಪು ಬಿಡ್ತಾ ಇರಲಿಲ್ಲ, ಅರ್ಜೆಂಟಲ್ಲಿ ಸೀರೆ ಡ್ರೇಪಿಂಗ್ ಮಾಡಿದ್ದಾಯಿತು. ಸೊ ಈ ಸಲ ಎಲ್ಲ ಪೂಜೆ ಎಲ್ಲ ಕೆಲಸ ಎಲ್ಲ ಆಲ್ಮೋಸ್ಟ್ ನಮ್ಮ ಮನೆಯವ್ರದ್ದೇ ಆಗಿರುತ್ತೆ. ಸರು ಸಿರಿ ದೊಡ್ಡವರಾಗೋವರೆಗೂ ನನಗೆ ಅಷ್ಟೊಂದು ಎಲ್ಲ ಹಬ್ಬದಲ್ಲೂ ಇನ್ವಾಲ್ವ್ ಆಗೋಕ್ಕಾಗಲ್ಲ ಅನಿಸುತ್ತೆ. ಸ್ವಲ್ಪ ಅಟ್ಲೀಸ್ಟ್ 1 ಇಯರ್ ಆದಮೇಲೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಅಂತಲೇ ಹೇಳ್ಬೋದು. ಎಲ್ಲ ಪ್ರಿಪ್ರೇಷನ್ ಕೂಡ ಪಾಪ ನಮ್ಮ ಮನೆಯವರೇ ಮಾಡಿ ಮುಗಿಸಿದ್ದಾರೆ. ಸೊ ಪೂಜೆನೂ ಅವರೇ ಮಾಡ್ತಾರೆ. ಇವತ್ತು ನಾನು ರೆಡಿನೂ ಕೂಡ ಆಗಲಿಲ್ಲ, ಹಾಗೆ ಡ್ರೆಸ್ ಹಾಕ್ಕೊಂಡಿದ್ದೆ ಅಷ್ಟೇ.
ಸೊ ನಾನು ಏನು ಮಾಡೋಕ್ಕೆ ಸರು ಬಿಡ್ತಾನೆ ಇಲ್ಲ. ನಂಗೆ ಸೀರೆ ಒಂದು ಡ್ರೇಪಿಂಗ್ ಮಾಡಿಸಿದ್ದೀನಿ. ಯಾಕೋ ತುಂಬ ಹಠ ಮಾಡ್ತಾ ಇದ್ದಾಳೆ ಇವತ್ತು, ಅದಕ್ಕೋಸ್ಕರ. ನಮ್ಮ ಅಣ್ಣನ ಮಗಳು ನೋಡಿ ರೆಡಿಯಾಗಿ ಹೇಗೆ ಡ್ಯಾನ್ಸ್ ಮಾಡ್ತಾ ಓಡಾಡ್ತಾ ಇದ್ದಾಳೆ. ಮನೆ ತುಂಬ ಫುಲ್ ಹೊಸ ಡ್ರೆಸ್ ಹಾಕಿದ್ದಕ್ಕೆ ಖುಷಿ ಅವಳಿಗೆ. ಇನ್ನೇನು ಎಲ್ಲ ರೆಡಿಯಾಗಿದೆ. ಇವಾಗ ಪೂಜೆ ಒಂದು ಮಾಡ್ಕೋಬೇಕು. ಸೊ ಕಂಕಣ ಎಲ್ಲ ಕಟ್ಕೋತಾ ಇದ್ದಾರೆ ಇವಾಗ. ಸೊ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಪೂಜೆ ಇವಾಗ ಹಸ್ಬೆಂಡು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಡಿಂಪು ನೋಡಿ ಇವತ್ತೇ ರೆಡಿ ಆಗಿಬಿಟ್ಟಿದ್ದಾಳೆ. ಅವಳ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾಳೆ ಊರಿಗೆ ಹೊರಟಿದ್ದಾಳೆ, ಅದಕ್ಕೆ ಇವತ್ತೇ ಒಂದು ಅವಳ ಕ್ಲಿಪ್ಪಿಂಗ್ಸ್ ತಗೋತಾ ಇದ್ದೀನಿ ನನ್ನ ವ್ಲಾಗಲ್ಲಿ ಇರಲಿ ಅಂತ. ಸೊ ನೋಡಿ ಹೇಗೆ ಡ್ಯಾನ್ಸ್ ಫುಲ್ ಚೆಂದ ಕಾಣಿಸ್ತಿದ್ದಾಳೆ ಅಲ್ವಾ. ಪೂರ್ವಿ ನಿನ್ನ ಡ್ರೆಸ್ ತೋರಿಸು, ಚೆನ್ನಾಗಿದೆ ಅಲ್ವಾ ಇಬ್ರದ್ದು ಡ್ರೆಸ್ಸು. ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿರಿ ಪಾಪು ನೋಡಿ ಅವ್ರ ಅತ್ತೆ ಹತ್ರ ಹೇಗೆ ಆಡ್ತಾ ಇದ್ದಾಳೆ. ಮಕ್ಕಳಿಗೆ ಡಿಂಪು ಮತ್ತು ನಮ್ಮ ಚೋಟು ಕಂಡ್ರೆ ತುಂಬ ಇಷ್ಟ. ಆಮೇಲೆ ಪೂರ್ವಿ ಅವರು ನೋಡಿದ್ರೆ ಫುಲ್ ಸ್ಮೈಲ್ ಮಾಡ್ತಾರೆ. ಸೊ ಹಸ್ಬೆಂಡ್ ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಪ್ರತಿ ಸಲನೂ ನಾನೇ ಮಾಡ್ತಿದ್ದೆ. ಈ ಸಲ ಸರು ಸಿರಿ ಬಿಡ್ತಾನೆ ಇಲ್ಲ. ಅದರಲ್ಲೂ ಸರು ಪಾಪು ಯಾಕೋ ತುಂಬಾ ತರಲೆ ಮಾಡ್ತಿದ್ದಾಳೆ, ಅದಕ್ಕೆ ಹಸ್ಬೆಂಡೇ ಮಾಡ್ತಾಯಿದ್ದಾರೆ ಈ ಸಲ. ಸೊ ಯಾರೂ ಏನು ತಪ್ಪು ತಿಳ್ಕೊಬೇಡಿ ಆಯಿತಾ. ಸೊ ಇವಾಗ ಪರಿಸ್ಥಿತಿ ಆಗಿದೆ, ಗೊತ್ತಿರುತ್ತೆ ಚಿಕ್ಕ ಮಕ್ಕಳಿದ್ರೆ ಮನೇಲಿ ಎಲ್ಲ ಗಡಿಬಿಡಿಲೇ ಆಗುತ್ತೆ ಅಂತ. ಅದರಲ್ಲೂ ಟ್ವಿನ್ಸ್ ಮಕ್ಕಳು ಇರೋರಿಗೆ ನೀವು ಮಾಮ್ಸಿಗೆಲ್ಲ ಗೊತ್ತಿರುತ್ತೆ ಹೇಗೆ ಏನು ಅಂತ. ಸೊ ಇವ್ರನ್ನ ನೋಡ್ಕೊಳಕ್ಕೆ ಒಬ್ರಂತೂ ಇರಲೇಬೇಕು. ಸೊ ಇಬ್ಬರು ಇಲ್ಲಾಂದರೆ ಒಬ್ರದೊಬ್ರು ಕೂದಲು ಹಿಡ್ಕೊಂಡ್ಬಿಡ್ತಾರೆ. ಸೊ ನಮ್ಮ ಮನೆಯ ಪುಟ್ಟ ಲಕ್ಷ್ಮಿಯರು ಇವರಿಬ್ಬರು ಫುಲ್ ಗಲಾಟೆ ಲಕ್ಷ್ಮಿಯರು ಆಗಿಬಿಟ್ಟಿದ್ದಾರೆ ಇವಾಗ ದೊಡ್ಡವ್ರು ಆಗ್ತಾ. ಸೊ ಹೇಗೋ ಒಂದು ಪೂಜೆ ಆಗೋ ಹೀಗೋ ಮಾಡಿ ಚೆನ್ನಾಗಾಯಿತು, ಅದೇ ಖುಷಿ. ಸೊ ನೆಕ್ಸ್ಟ್ ಇಯರಿಂದ ಸ್ವಲ್ಪ ನಾನು ಆರಾಮಾಗಿ ಪೂಜೆ ಮಾಡ್ಬೋದು. ಇವ್ರು ಸ್ವಲ್ಪ ದೊಡ್ಡವ್ರು ಆಗ್ತಾರಲ್ವ, ಅದಕ್ಕೆ ಈ ಸಲ ಈ ಥರ ಹೀಗಾಗಿದೆ ನಮ್ಮ ಹಬ್ಬ. ಆ್ಯಕ್ಚುಲಿ ಊರುಗಳಲ್ಲೆಲ್ಲ ಲಕ್ಷ್ಮೀ ಪೂಜೆ ದಿನ ನಮ್ಮ ಇದರಲ್ಲಿ ಮೇರ ಅಂತ ಮಾಡ್ತೀವಿ. ಸೊ ನಾವು ಕೂಡ ಇಲ್ಲಿ ಪೂರ್ವಿಯವ್ರು ನಾಳೆ ಊರಿಗೆ ಹೋಗ್ತಾರಲ್ಲ, ಅದಕ್ಕೆ ಅವಳ ಕೈಲಿ ಇಲ್ಲೇ ಮೇರ ಅಂತ ಮಾಡಿಸಿದ್ವಿ. ಮೇರ ಅಂದರೆ ಎಲ್ರಿಗೂ ಎಲ್ಲರ ಹೆಸರು ಹೇಳಿ ದೀಪಾವಳಿ ಶುಭಾಶಯಗಳನ್ನು ಕೋರೋದು ಅಂತ ನಮ್ಮ ಕಾಸ್ಟಲ್ಲಿ ಅದು ಅರ್ಥ. ಸೊ ನಾನು ಆ ವಿಡಿಯೋ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ನೋಡಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಈ ವ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ಪೂಜೆ ಎಲ್ಲ ಆಯಿತು, ಆರತಿ ಮಾಡ್ತಾಯಿದ್ದಾರೆ ಇವಾಗ. ಎಲ್ಲರೂ ಆರತಿ ತಗೊಂಡಿದ್ದಾಯಿತು. ಸೊ ಅಡುಗೆ ಹೋಳಿಗೆ ಎಲ್ಲ ಮಾಡಿದ್ವಿ. ನಾನು ಕುಕ್ಕಿಂಗ್ ಕ್ಲಿಪ್ಪಿಂಗ್ಸ್ ಏನೂ ತಗೊಂಡಿಲ್ಲ. ಪದೇ ಎಲ್ಲ ವೀಡಿಯೋಸಲ್ಲಿ ಕುಕ್ಕಿಂಗಿಂದ ಏನು ಹಾಕೋದು ಅಂತ ಬರೀ ಈ ವ್ಲಾಗ್ನ ಮಾತ್ರ ಶೂಟ್ ಮಾಡ್ಕೊಂಡಿದ್ದಾಯಿತು. ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವ್ಲಾಗು. ಸೊ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ನಮ್ಮನೆ ಲಕ್ಷ್ಮೀ ಪೂಜೆಗೆ ಈ ಥರ ಆಗಿದೆ. ಅಮ್ಮನವ್ರು ಹೇಗೆ ಕಾಣಿಸ್ತಿದ್ದಾರೆ ಹೇಳಿ ನೀವೇ. ಸೊ ಗಡಿಬಿಡಿಲಿ ಮಾಡಿದ್ರು ಚೆನ್ನಾಗಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಸೆಕೆಂಡ್ ಡೇ ಹಬ್ಬ ಆಗಿ ನನ್ನ ರೆಡಿ ಆಗೋಕ್ಕಾಗಲಿಲ್ಲ, ಸರ್ಪಾಪು ಬಿಡಲಿಲ್ಲ, ಅದಕ್ಕೆ ಇವತ್ತು ರೆಡಿಯಾಗಿದ್ದೀನಿ. ನೋಡಿ ನನ್ನ ಒಂದು ಔಟ್ಫಿಟ್ ಈ ಥರ ಇದೆ. ಸ್ಯಾರಿ ಸಿಂಪಲ್ ಆಗಿರೋ ಸ್ಯಾರಿನೇ ವೇರ್ ಮಾಡಿದ್ದೀನಿ ಇವತ್ತು. ಇಲ್ಲಿ ನೋಡಿ ರಾಕೆಟ್ ಎಲ್ಲ ಬಿಡ್ತಾ ಇದೆ. ಡ್ರೆಸ್ ಹಾಕ್ಲಿಲ್ಲ ಹಬ್ಬಕ್ಕೆ, ಇದು ಬೇರೆ ಹಾಕಿದ್ದಿ, ಅದು ಚುಚ್ಚುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಫೋಟೋ ಶೂಟ್ ಮಾಡಿದಾಗ ಹಾಕ್ತೀನಿ. ಫ್ರಾಕ್ ಹಾಗಾಗಿ ಸಿಂಪಲ್ ಆಗಿರೋದು ಸ್ಮೂತ್ ಇರುತ್ತೆ ಅಂತ ಹಾಕಿದ್ದೀನಿ. ನೋಡಿ ಹೇರ್ ಬ್ಯಾಂಡ್ ಒಂದು ಹಾಕ್ಬೇಕು ಸಿರಿ ಪಾಪುಗೆ ಅಲ್ಲ. ಕ್ಯಾಮ್ರಾನೇ ನೋಡ್ತಿರೋದು ನೋಡಿ.
ನೋಡಿ ನೋಡಿ ಈ ಕಡೆ ಹಿಂಗೆ. ಸೊ ಇವಾಗ ಸ್ವಲ್ಪ ಪೂಜೆ ಮತ್ತೆ ಒಂದೆರಡು ರೀಲ್ಸ್ ಮಾಡೋಣ ಅಂತ ರೆಡಿ ಆಗಿದ್ದೀವಿ ಇವತ್ತು ಸ್ವಲ್ಪ ಸರು ಪಾಪು ಬಿಟ್ಟಿದ್ದಾರೆ, ಹಠ ಮಾಡ್ತಿಲ್ಲ, ಕಡಿಮೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ರೆಡಿ ಆಗಿದ್ದೀವಿ ಅಲ್ವಾ ಫ್ರೆಂಡ್ಸ್? ಅಲ್ವಾ? ಸ್ಮೈಲ್ ಸ್ಮೈಲ್. ನಗ್ತಾನೆ ಇಲ್ಲ ಸಿರಿ. ಯಾಕೆ ಸಿಟ್ ಮಾಡ್ಕೊಂಡಿದ್ದಾರೆ? ಯಾಕೆ ಮಗ್ನೆ? ಪಟಾಕಿ ನೋಡಿ ಹೆದರ್ತಾ ಇದ್ದಾರೆ ನಮ್ಮ ಸಿರಿ ಪಾಪು. ಹೊರಗಡೆ ಎಲ್ಲ ಪಟಾಕಿ ಸೌಂಡ್ ಬರ್ತಾ ಇದೆ ಸಿಕ್ಕಾಬಿಟ್ಟೆ, ಅದಕ್ಕೆ ಸ್ವಲ್ಪ ಹೆದರ್ತಾ ಇದ್ದಾಳೆ ಅವಳು. ಅದಕ್ಕೆ ಗಾಬರಿಲ್ ನೋಡ್ತಾ ಇರೋದು. ಸರು ಸರು ಪಾಪು ನೋಡಿ, ಸರು ಪಾಪು. ಸರು 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 ಅಲ್ಲ ಅಮ್ಮನ ಹತ್ರ ನೋಡ ಸಿರಿ. ಸರು ಬೇಡ ಬೇಡ, ಬಾಯಲ್ಲಿ ಹಾಕ್ಬೇಡ, ಬಾಯಲ್ಲೆಲ್ಲ ಹಾಕ್ಬಾರ್ದು. ನೆನ್ನೆ ಎಲ್ಲ ಪೂಜೆ ನಮ್ಮ ಮನೆಯವರೇ ಮಾಡಿದ್ರಲ್ವ. ಸೊ ಇವತ್ತು ನಾನು ಮಾಡೋಣ ದೀಪ ಹಚ್ಚಿ ಅಂತ ನಾನಿವತ್ತು ಪೂಜೆ ಮಾಡ್ತಾ ಇದ್ದೆ ರೆಡಿಯಾಗಿ. ಸೊ ಸಂಜೆ ಆಗಿದೆ ಇವಾಗ. ಸೊ ದೀಪ ಎಲ್ಲ ಹಚ್ಚಿ ಸ್ವಲ್ಪ ಊದ್ಬತ್ತಿ ಹಚ್ಚಿ ಆರತಿ ಎಲ್ಲ ಮಾಡಿಬಿಟ್ಟು ಇವತ್ತು ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಈ ವರ್ಷದ ಲಕ್ಷ್ಮೀ ಪೂಜೆ ಹೀಗಾಯಿತು ನೋಡಿ. ನಿಮ್ಮ ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ. ನೆನ್ನೆ ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಮತ್ತು ಪಂಚಾಮೃತ ಮತ್ತು ಹೋಳಿಗೆ ಎಲ್ಲ ಮಾಡಿದ್ವಿ. ಇವತ್ತು ಏನೂ ಮಾಡಿರಲಿಲ್ಲ. ಸೊ ಹಾಗೆ ಪೂಜೆ ಮಾಡಿದ್ವಿ ಇವತ್ತು. ಸೊ ಫಸ್ಟೇ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿದರೆ ಶ್ರೇಷ್ಠ ಅಂತ ನಮ್ಮ ಮನೆಯವ್ರು ಹೇಳಿದರು. ಸೊ ಅದಕ್ಕೆ ನೆನ್ನೆ ಎಲ್ಲ ಮಾಡಿದ್ದಾಯಿತು. ಸೊ ಇವತ್ತು ಅದೇ ಉಳ್ದಿದ್ರಲ್ಲಿ ಹೋಳಿಗೆ ಮಾಡಿದ್ದೀವಿ, ಬಟ್ ಇವತ್ತು ಇಡಕ್ಕೇನು ಹೋಗಿರಲಿಲ್ಲ. ಇವತ್ತಿನ ಈ ಲಕ್ಷ್ಮೀ ಪೂಜೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸರಿ ಪಾಪು, ಸರಿ ಪಾಪು ಬಾಯ್ ಮಾಡು. ಬಾಯ್.